ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮ್ಮ ಕ್ಷಮಿಸಿ, ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು. ಎಂಥ ಅನ್ಯಾಯ ಆಗಿಬಿಡ್ತು ನೋಡಿ. ಆ ದೇವರು ಒಂದೊಂದ್ಸಲ ಹೀಗೇನೆ ತುಂಬ ಅನ್ಯಾಯ ಮಾಡಿಬಿಡ್ತಾನೆ. ಆ ಪ್ರೇಮನ್ನು ಅವನು ಇಷ್ಟು ಬೇಗ ಕರ್ಸ್ಕೋಬಾರ್ದಿತ್ತು ಅಂತಾರೆ ಧನರಾಜ್. ನನ್ನ ಮಗಳು ಇಷ್ಟೊತ್ತಾದರೂ ಎಲ್ಲಿದ್ದಾಳೆ ಅಂತ ಗೊತ್ತಾಗಿಲ್ಲ. ಈಗ ಅವಳು ಬದುಕಿದ್ದಾಳೆ ಅನ್ನೋ ನಂಬಿಕೆನೂ ಹೊರಟೋಯ್ತು ಅಂತ ಶಾರದಾ ಹೇಳ್ತಾರೆ. ನಮ್ಮ ಮನೆನ ಬೆಳಗೋಕ್ಕೆ ಬಂದವಳು ಈ ರೀತಿ ಕತ್ಲಲ್ಲಿ ಕಳೆದು ಹೋಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಮಕ್ಕಳ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಅಂತ ಕಲ್ಯಾಣಿ ಹೇಳ್ತಾರೆ. ಇಲ್ಲ ಅತ್ತೆ, ನಮ್ಮ ಅಕ್ಕಂಗೆ ಏನೂ ಆಗಿರಲ್ಲ, ಅವಳು ಬದುಕಿರ್ತಾಳೆ ಅಂತಾಳೆ ಕಾವ್ಯ. ಚಾನ್ಸೇ ಇಲ್ಲ, ಅಲ್ಲಿಂದ ಬಿದ್ದವರು ಬದುಕೋದು ಇಲ್ಲ, ಅವಳು ಅಷ್ಟೇ ಸತ್ತೋಗಿದ್ದಾಳೆ, ಶೀ ಈಸ್ ಡೆಡ್ ಅಂತ ಸ್ನೇಹ ಯೋಚನೆ ಮಾಡಿ ರಾಮ್ ಹತ್ರ ಬಂದು ಕೂತ್ಕೊಂಡು ಅಳ್ತಾ, ರಾಮ್, ಪ್ರೇಮ ಇಲ್ಲದೆ ಇರೋದನ್ನು ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ ರಾಮ್. ಅವಳು ನನ್ನ ಜೊತೆ ಜಗಳ ಆಡಿದ್ದಾಳೆ, ನನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾಳೆ. ನನಗೆ ಅವಳ ಮೇಲೆ ಸಿಟ್ಟಿತ್ತು, ಆದರೆ ಅವಳಿಗೆ ಇಂಥ ಅನ್ಯಾಯ ಆಗಬಾರ್ದಿತ್ತು ರಾಮ್. ಅವಳ ವಿಷಯದಲ್ಲಿ ಏನಾಗಿದೆಯೋ ಒಂಚೂರು ಸರಿ ಇಲ್ಲ ರಾಮ್, ನನಗೆ ತುಂಬ ಬೇಜಾರಾಗ್ತಿದೆ ಅಂತಾಳೆ. ರಾಮ್, ಧೈರ್ಯವಾಗಿರು, ನಡೆದಿದ್ದನ್ನು ಬದಲಾಯಿಸೋಕ್ಕೆ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ನೀವೇ ಈ ರೀತಿ ಕುಸಿಬಿದ್ರೆ ಮನೆ ಮಂದಿ ಗತಿ ಏನು ಅಂತಾರೆ ಧನರಾಜ್. ಆಗ ರಾಮ್ ಸಿಟ್ಟಿಂದ ಅಲ್ಲಿಂದ ಎದ್ದೋಗ್ತಾನೆ. ಅವಳು ಹೋಗಿದ್ದೆ ಒಳ್ಳೇದಾಯಿತು, ಈಗಲಾದರೂ ನನ್ನ ಮಗ ನೆಮ್ಮದಿಯಾಗಿರ್ತಾನೆ. ಈ ಸ್ನೇಹ ಮತ್ತು ಧನರಾಜ್ ಚೆನ್ನಾಗೇ ನಾಟಕ ಆಡ್ತಿದ್ದಾರೆ, ಆಡಲಿ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ. ಈಚೆ ರಾಮ್ ರೂಮಲ್ಲಿ ಕತ್ಲಲ್ಲಿ ಕೂತ್ಕೊಂಡು ತನ್ನ ಮತ್ತು ಪ್ರೇಮನ ಮದುವೆ ಫೋಟೋನ ನೋಡ್ತಾ ಅಳ್ತಾ ಮದುವೆ ಆಗಿರೋದನ್ನು ನೆನ್ಪು ಮಾಡ್ಕೋತಾ ಪ್ರೇಮ ಮಾತಾಡಿದ್ದನ್ನು ನೆನ್ಪು ಮಾಡ್ಕೋತಾನೆ. ನಂತರ ಅವಳು ಬಳೆನ ಹಿಡ್ಕೊಂಡು ನೋಡ್ತಾ ಅವಳಿಗೆ ತಾನವತ್ತು ಬಳೆ ಕೊಡಿಸಿದ್ದನ್ನು ನೆನ್ಪು ಮಾಡಿಕೊಂಡು ಪ್ರೇಮ ಅಂತ ಅಳ್ತಾ, ಯಾಕೆ ಹೀಗೆ ಮಾಡಿಬಿಟ್ಟೆ ಪ್ರೇಮ, ಒಂದು ಕ್ಷಣ ತಮಾಷೆಗೆ ನಮ್ಮ ಇಡೀ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಯ್ತು, ನಿನ್ನ ಬಿಟ್ಟು ನಾನು ಹೇಗಿರಲಿ ಅಂತಿರುವಾಗ ಜೋರಾಗಿ ಗಾಳಿ ಬೀಸುತ್ತೆ, ಕರ್ಟೆನೆಲ್ಲ ಜೋರಾಗಿ ಅಲ್ಲಾಡುತ್ತೆ. ಆಗ ಕಾಲಿನ ಗೆಜ್ಜೆ ಬಂದು ಬೀಳುತ್ತೆ. ರಾಮ್ ಎದ್ದು ಆಚೆ ಈಚೆ ನೋಡ್ತಾ ಗೆಜ್ಜೆನ ಹಿಡ್ಕೊಂಡು ನೋಡ್ತಾ ಅವತ್ತು ತಾನು ಅವಳ ಕಾಲಿಗೆ ಗೆಜ್ಜೆ ಹಾಕಿದ್ದನ್ನು ನೆನ್ಪು ಮಾಡ್ಕೋತಾ ಇರುವಾಗ ಮಹೇಶ್ವರಿ ಬಂದು ರಾಮ್ನ ಹೆಗಲನ್ನ ಮುಟ್ತಾರೆ. ಆಗ ರಾಮ್ ಬೆಚ್ಚಿ ಬೀಳ್ತಾನೆ. ರಾಮ್, ಯಾಕೋ ಹೀಗೆ ಬೆಚ್ಚಿ ಬಿದ್ದೆ, ಅಲ್ವೋ ಕತ್ಲಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ ರಾಮ್. ನೀನು ಹೀಗೆ ಅಳ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಡ. ನಡೆದಿರೋದನ್ನು ಮರೆತು ನಾವು ಮುಂದೆ ಸಾಗಲೇಬೇಕಪ್ಪ. ವಿಧಿಯಾಟನ ಯಾರೂ ಬದಲಾಯಿಸೋಕ್ಕಾಗಲ್ಲ ಕಣೋ, ಯಾರೂ ಬದಲಾಯಿಸೋಕ್ಕಾಗಲ್ಲ ಅಂತಾರೆ ಮಹೇಶ್ವರಿ. ಮರಿಬೇಕಾ? ಹೇಗಮ್ಮ ಮರೀಲಿ? ಪ್ರೇಮ ನನ್ನ ಕಣ್ಣು ಮುಂದೆನೇ ಬಿದ್ದು ಹೋದ್ಲಮ್ಮ, ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅವಳು ಬೀಳಬೇಕಾದ್ರೆ ಕಿರ್ಚಿದ್ಲು ಅಮ್ಮ, ನನ್ನ ಕಿವಿಲಿ ಹಾಗೆ ಕಟ್ಟಿದ ಹಾಗಿದೆ ಅಮ್ಮ. ಆ ಜಾಗದಿಂದ ಬಿದ್ದಾಗ ಆಗೋ ನೋವು, ಹಿಂಸೆ, ಸಂಕಟ ಅಮ್ಮ, ನನಗೆ ಈಗಲೂ ಅದನ್ನು ನೆನೆಸ್ಕೊಂಡ್ರೆ 100 ಸೂಜಿಯಿಂದ ಚುಚ್ಚಿದ ಹಾಗಾಗುತ್ತೆ. ಪಾಪ ಪ್ರೇಮ ಅಮ್ಮ, ಅದೆಷ್ಟು ಕಷ್ಟಪಟ್ಟಿದ್ದಾಳೋ, ಅದೆಷ್ಟು ಹಿಂಸೆ ಪಟ್ಟಿದ್ದಾಳೋ, ಅದೆಷ್ಟು ಗಾಬರಿ ಪಟ್ಕೊಂಡ್ಳು ಅಮ್ಮ. ಪ್ರೇಮ, ಆ ನೋವು, ಆ ಹಿಂಸೆ ನಿನಗೆ ಅರ್ಥ ಆಗಲ್ಲಮ್ಮ, ನಿನಗೆ ಅರ್ಥ ಆಗಲ್ಲ ಅಂತಾನೆ ರಾಮ್. ನೀನು ಈ ಸ್ಥಿತಿಲಿ ಈ ಹೆತ್ತು ಕರುಳಿಗೆ ನೋಡೋಕೆ ಆಗ್ತಿಲ್ಲ ಕಣೋ. ಆದಷ್ಟು ಬೇಗ ಈ ನೆನಪುಗಳಿಂದ ನೀನು ಹೊರಗೆ ಬರಲೇಬೇಕು. ಇಲ್ಲ ಅಂದರೆ ಈ ನೆನಪುಗಳು ದಿನೇ ನಿನ್ನ ಸಾಯಿಸ್ಬಿಡುತ್ತೆ ಅಂತಾರೆ ಮಹೇಶ್ವರಿ. ಇಲ್ಲಮ್ಮ, ಸದ್ಯಕ್ಕೆ ನನಗೆ ಯಾರ ಹತ್ರ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾರ ಬುದ್ಧಿವಾದ ಕೇಳೋ ಮನಸ್ಥಿತಿನೂ ನನಗಿಲ್ಲ. ಸ್ವಲ್ಪ ಹೊತ್ತು ನಾನು ಒಬ್ಬನೇ ಇರಬೇಕು, ದಯವಿಟ್ಟು ಅಮ್ಮ ಅಂತ ಕೈ ಮುಗಿತಾನೆ ರಾಮ್. ಮಹೇಶ್ವರಿ, ನಿನ್ನ ಕೆಲಸಕ್ಕೆ ಇನ್ನೂ ಟೈಮ್ ಇದೆ, ದುಡುಕ್ಬೇಡ, ದುಡುಕಿದ್ರೆ ಎಲ್ಲ ಉಲ್ಟಾ ಹೊಡೆಯುತ್ತೆ, ತಾಳ್ಮೆ ಇರಲಿ ಅಂತ ಮಹೇಶ್ವರಿ ಯೋಚನೆ ಮಾಡಿ, ಸರಿನಪ್ಪ, ನಿನ್ಗೆ ಹೇಗೆ ಸಮಾಧಾನ ಅನಿಸುತ್ತೋ ಹಾಗಿರು, ಆದರೆ ಒಂದು ನೆನ್ಪಿಟ್ಕೋ, ಈ ನಿನ್ನ ತಾಯಿ ನಿನ್ನ ಜೊತೆಗೆ ಇದ್ದಾಳೆ ಅನ್ನೋದನ್ನು ಮಾತ್ರ ಮರಿಬೇಡ. ನನಗೆ ನಿನ್ನ ಸಂತೋಷ ಮುಖ್ಯ ಕಣೋ, ನಿನ್ನ ಸಂತೋಷ ನೋಡೋದಕ್ಕೋಸ್ಕರನೇ ನಾನಿನ್ನು ಬದುಕಿರೋದು ಅಂತ ಮಹೇಶ್ವರಿ ಅಳ್ತಾ ಹೋಗ್ತಾರೆ. ಆಗ ರಾಮ್ ಮತ್ತೆ ಕೈನಲ್ಲಿರೋ ಗೆಜ್ಜೆನ ನೋಡ್ತಾ ಪ್ರೇಮ ಅಂತ ಅಳ್ತಾನೆ. ಈಚೆ ಕಿಟ್ಟಿ, ಅಕ್ಕ ಏನಂದ ರಾಮ್, ಸಮಾಧಾನ ಆದ್ನಾ ಅಂತಾನೆ. ಅಳ್ತಾ ಇದ್ದಾನೆ ಕಿಟ್ಟಿ, ಅಳ್ಳಿ ಬಿಡು, ಅವನ ಕಣ್ಣೀರಿನ ಜೊತೆಗೆ ಆ ಪ್ರೇಮ ನೆನಪುಗಳು ಹೊರಟು ಹೋಗಲಿ. ಆದಷ್ಟು ಬೇಗ ಸ್ನೇಹನ ಈ ಮನೆಗೆ ಸೊಸೆಯಾಗಿ ತರ್ತೀನಿ, ಆಮೇಲೆ ಈ ಮನೆ ಕೋಟಿ ಆಸ್ತಿ ನನ್ನ ಕೈ ಸೇರುತ್ತೆ ಅಂತಾರೆ ಮಹೇಶ್ವರಿ. ಈಚೆ ಧನರಾಜ್ ಬಾಲ್ಕನಿಯಲ್ಲಿ ಡ್ರಿಂಕ್ಸ್ ಮಾಡ್ತಾ ನಿಂತಿರ್ತಾರೆ. ಆಗ ಸ್ನೇಹ ಅಲ್ಲಿಗೆ ಬರ್ತಾಳೆ. ಸ್ನೇಹ, ಆ ಪ್ರೇಮ ಇಷ್ಟು ಬೇಗ ನಮ್ಮ ದಾರಿಯಿಂದ ದೂರ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ ವಿಧಿನೇ ನಮಗೆ ಸಾಥ್ ಕೊಡ್ತು ಅನಿಸುತ್ತೆ. ನೋಡು, ಪ್ರೇಮನ ಹೆಸರು ಹೇಳ್ತಿದ್ದ ಹಾಗೆ ಮಳೆ ಬರೋ ಹಾಗಾಯಿತು. ಅವಳ ಶಾಪ ನಮಗೆ ತಟ್ಟಲ್ಲ ಬಿಡು. ನನ್ನ ಮಗಳು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಪಡೆಯೋ ಟೈಮ್ ಬಂದಿದೆ. ನೋಡ್ತಾ ಇರು, ಆ ಮನೆಯಲ್ಲಿ ನೀನು ರಾಣಿ ಆಗಿರ್ತೀಯ ಅಂತಾರೆ ಧನರಾಜ್. ಹೌದು ಡ್ಯಾಡಿ, ನಾನು ರಾಣಿ ಆಗಬೇಕು, ಆ ಮನೆಯವರನ್ನೆಲ್ಲ ನನ್ನ ದಾಸರನ್ನಾಗಿ ಮಾಡ್ಕೋಬೇಕು, ಅವರೆಲ್ಲ ನನ್ನ ಕಾಲು ಕೆಳಗಡೆ ಇರಬೇಕು, ಆಮೇಲೆ ಆ ಮನೆಯವರನ್ನೆಲ್ಲ ಒದ್ದು ಹೊರಗೆ ಹಾಕಬೇಕು ಅಂತಾಳೆ ಸ್ನೇಹ. ಆಗ್ಲಿಂದ ಮಿಂಚು ಹೊಡಿತಾನೆ ಇದೆ ಅಂತ ಧನರಾಜ್ ಹೇಳ್ತಾರೆ. ಆಗ ಕರೆಂಟ್ ಹೋಗುತ್ತೆ. ಡ್ಯಾಡಿ, ಪವರ್ ಬೇರೆ ಹೊರಟೋಯ್ತು, UPSಗೆ ಏನಾಗಿದೆ ಅಂತಾಳೆ ಸ್ನೇಹ. ನಾನು ನೋಡ್ಕೊಂಡು ಬರ್ತೀನಿ, ಮಳೆ ಬರೋ ಹಾಗಿದೆ, ನೀನು ಹೋಗಿ ಮಲ್ಕೋ, ಗುಡ್ ನೈಟ್ ಅಂತಾರೆ ಧನರಾಜ್. ನಾನು ಫ್ರೆಶ್ ಏರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಗುಡ್ ನೈಟ್ ಡ್ಯಾಡ್ ಅಂತಾಳೆ ಸ್ನೇಹ. ಡನ್ ಅಂತ ಧನರಾಜ್ ಹೋಗ್ತಾರೆ. ನನಗೆ ರಾಮ್ ಬೇಕು ಅಷ್ಟೇ, ನಾನು ನಿನ್ನ ಮೇಲೆ ರಿವೆಂಜ್ ತೀರಿಸ್ಕೋಬೇಕು, ನನ್ನ ಕಣ್ಣು ಮುಂದೆ ಬಂದವರನ್ನೆಲ್ಲ ಇಲ್ಲ ಅಂತ ಅನಿಸ್ಬೇಕು. ರಾಮ್, ಪ್ರೇಮ ಇರುವವರೆಗೂ ನೀ ನನ್ನ ಅವಾಯ್ಡ್ ಮಾಡಿದೆ, ಹರ್ಟ್ ಮಾಡಿದೆ ಅಲ್ವಾ, ಆದರೆ ಈಗ ಆ ಚಾಪ್ಟರ್ ಕ್ಲೋಸ್ಡ್,
ಇನ್ಮೇಲೆ ನಿನಗೆ ನಾನೇ ಗತಿ ಅಂತ ಸ್ನೇಹ ನಗ್ತಾ ಆಚೆ ನೋಡುವಾಗ ಪ್ರೇಮ ಕೆಳಗಡೆ ನಿಂತ್ಕೊಂಡು ಸ್ನೇಹನೇ ಸಿಟ್ಟಿಂದ ನೋಡ್ತಿರ್ತಾಳೆ. ಅವಳ ಮುಖ ಹಣೆ ಎಲ್ಲ ಗಾಯ ಆಗಿ ರಕ್ತ ಸೋರ್ತಾ ಇರುತ್ತೆ. ಸ್ನೇಹ ಶಾಕ್ನಿಂದ ಡ್ಯಾಡಿ ಡ್ಯಾಡಿ ಅಂತ ಕೆಳಗಡೆ ಕೂತ್ಕೊಂಡು ಕೂಗ್ತಾಳೆ. ಯಾಕೆ ಏನಾಯಿತು ಅಂತ ಓಡಿ ಬಂದು ಧನರಾಜ್ ಕೇಳ್ತಾರೆ. ದಿಸ್ ಈಸ್ ಡ್ಯಾಡಿ ಅಂತಾಳೆ ಸ್ನೇಹ. ಅಲ್ಲಿ ಯಾರೂ ಇಲ್ಲ ಅಂತಾರೆ ಧನರಾಜ್. ಪ್ರೇಮ ಅಂತಾಳೆ ಸ್ನೇಹ. ಏನಮ್ಮ ಹೇಳ್ತಿದ್ಯಾ ಅಂತ ಮತ್ತೆ ನೋಡ್ತಾರೆ ಧನರಾಜ್. ಇಲ್ಲಮ್ಮ ಅಲ್ಲಿ ಯಾರೂ ಇಲ್ಲ, ಬರೀ ಮರ ಗಿಡ ಗೇಟು ಅಷ್ಟೇ ಕಾಣ್ತಿದೆ, ಬಾ ಇಲ್ಲಿ ನೋಡು ಅಂತಾರೆ ಧನರಾಜ್. ಇಲ್ಲ ಇಲ್ಲಿ ನಾನು ನೋಡಿದೆ, ಪ್ರೇಮ ಮುಖ ಎಲ್ಲ ರಕ್ತ ಆಗಿತ್ತು ಡ್ಯಾಡಿ, ಅವಳು ನನ್ನ ನೋಡ್ತಾ ಇದ್ಲು ಡ್ಯಾಡಿ ಅಂತಾಳೆ ಸ್ನೇಹ. ಸಮಾಧಾನ ಮಾಡ್ಕೊ, ಪ್ರೇಮ ಪ್ರಪಾತಕ್ಕೆ ಬಿದ್ದು ಸತ್ತೋಗಿದ್ದಾಳೆ ಅಂತ ನೀನೇ ಹೇಳಿದೆ, ಅವಳು ಹೇಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ? ಬೆಳಿಗ್ಗೆಯಿಂದ ಅವಳ ಬಗ್ಗೆನೇ ಮಾತಾಡಿದ್ವಿ ಅಲ್ವಾ, ಅದಕ್ಕೆ ನಿನ್ನ ತಲೆ ತುಂಬ ಅವಳೇ ತುಂಬ್ಕೊಂಡಿದ್ದಾಳಷ್ಟೇ ಅಂತಾರೆ ಧನರಾಜ್. ನಾನು ಇವಾಗ ಪ್ರೂವ್ ಮಾಡ್ತೀನಿ, ಬನ್ನಿ ನನ್ನ ಜೊತೆ ಅಂತ ಗೇಟ್ ಹೊರಗಡೆ ಬಂದು ಸ್ನೇಹ ಆಚೆ ಈಚೆ ಎಲ್ಲ ಕಡೆ ನೋಡಿ ಸೆಕ್ಯೂರಿಟಿ ಹತ್ರ, ಇಲ್ಲೊಂದು ಹೆಂಗ್ಸ್ ನಿಂತಿದ್ಲು ತಾನೇ, ನೀನು ಅವಳನ್ನು ಓಡಿಸಿದ್ಯಾ ಅಂತಾಳೆ ಸ್ನೇಹ. ಇಲ್ಲ ಮೇಡಮ್, ಯಾರೂ ಬರಲಿಲ್ಲ ಇಲ್ಲಿ ಅಂತಾನೆ ಸೆಕ್ಯೂರಿಟಿ. ಮಲ್ಕೊಂಡಿದ್ಯಾ ನೀನು? ನಾನು ಬಾಲ್ಕನಿಯಿಂದ ನೋಡ್ತಾನೆ ಇದ್ದೀನಿ, ಅವಳಲ್ಲಿ ಸೈಲೆಂಟಾಗಿ ನಿಂತಿದ್ಲು, ನಾನೇ ನೋಡಿದ್ದೀನಿ, ಸುಳ್ಳು ಹೇಳಬೇಡ ನೀನು ಅಂತಾಳೆ ಸ್ನೇಹ. ದೇವರಾಣೆಗೂ ಇಲ್ಲಿ ಯಾರೂ ಬಂದೇ ಇಲ್ಲ ಅಂತಾಳೆ ಸೆಕ್ಯೂರಿಟಿ. ಇವನು ಸುಳ್ಳು ಹೇಳ್ತಿದ್ದಾನೆ ಡ್ಯಾಡ್, ಬನ್ನಿ ಡ್ಯಾಡಿ, ನಾನು ಇಲ್ಲೇ ನಿಂತಿದ್ದನ್ನು ನಾನು ನೋಡಿದೆ ಅಂತಾಳೆ ಸ್ನೇಹ ಅವನು ಯಾಕಮ್ಮ ಸುಳ್ಳು ಹೇಳ್ತಾನೆ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ, ಯಾರಿದ್ದಾರೆ ಇಲ್ಲಿ? ಯಾರೂ ಇಲ್ಲ ಕಣು ಅಂತಾರೆ ಧನರಾಜ್. ಇಲ್ಲ ಡ್ಯಾಡಿ, ಮೈಯೆಲ್ಲ ರಕ್ತ ಆಗಿತ್ತು ಅಂತಾಳೆ ಸ್ನೇಹ. ರೆಸ್ಟ್ ತಗೋ ಬಾ, ಸರಿಯಾಗುತ್ತೆ ಅಂತಾರೆ ಧನರಾಜ್. ಡ್ಯಾಡಿ, ನಾನು ನಿಮಗೆ ರಕ್ತದ ಕಲೆಗಳನ್ನು ತೋರಿಸಿದ್ರೆ ನೀವು ನಂಬ್ತೀರ ತಾನೆ, ಬನ್ನಿ ಅಂತ ಅಲ್ಲಿ ಕೆಳಗಡೆ ಎಲ್ಲ ಸ್ನೇಹ ನೋಡ್ತಾಳೆ. ಕಂದ ನೋಡಿದ್ಯಾ, ಇಲ್ಲಿ ಯಾವುದಾದ್ರೂ ರಕ್ತದ ಕಲೆಗಳು ಕಾಣಿಸ್ತಿದ್ಯಾ? ಇಲ್ಲ ತಾನೆ, ಇಲ್ಲಿ ಯಾರೂ ಇಲ್ಲ, ಸುಮ್ಮನೆ ಬೆಳಿಗ್ಗೆಯಿಂದ ಈ ವಿಚಾರನ ನೆನೆಸ್ಕೊಂಡು ತಲೆ ಕೆಡಿಸ್ಕೊಂಡಿದ್ಯಾ ಅಷ್ಟೇ, ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ, ಬಾ ಕಂದ ಅಂತ ಸ್ನೇಹನ ಕರ್ಕೊಂಡು ಹೋಗ್ತಾರೆ ಧನರಾಜ್. ಆಗ ಪ್ರೇಮ ನೋಡ್ತಾ ಇರ್ತಾಳೆ. ಈಚೆ ಕಲ್ಯಾಣಿ ಕಾವ್ಯ ಹಾಲ್ನಲ್ಲಿರ್ತಾರೆ. ಆಗ ಮಹೇಶ್ವರಿ ಬಂದು ಪ್ರೇಮನ ಕಳ್ಕೊಂಡಿರೋ ದುಃಖದಿಂದ ಅವನು ಒಬ್ಬನ ಕೈಲಿ ಆಚೆಗೆ ಬರೋದಕ್ಕೆ ಆಗಲ್ಲ ಅಕ್ಕ, ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಸ್ನೇಹ ನಮ್ಮ ರಾಮ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಅಂತಾರೆ ಮಹೇಶ್ವರಿ. ಈಚೆ ಕಾವ್ಯ ರಾಮ್ ಹತ್ರ ಪೆಟ್ಟದ ಮೇಲೆ ಏನಾಯಿತು ಅಂತ ಒಂದು ಕತೆ ಹೇಳಿದ್ರಲ್ಲ, ಅದೊಂದನ್ನು ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೋಬೇಡಿ, ನನಗೆ ನಿಮ್ಮ ಮೇಲೆ ಅನುಮಾನ ಇದೆ, ಅಕ್ಕನ ಬೆನ್ನ ಹಿಂದೆ ಕಾಣದ ಕೈ ಇದೆ ಅಂತ ಗೊತ್ತಾದರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ಇದು ನಾನು ಕೊಡ್ತಾ ಇರೋ ವಾರ್ನಿಂಗ್ ಅಂತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.